ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಧಾರಾವಾಹಿಗಳ ಪೈಕಿ ಗಟ್ಟಿಮೇಳ ಕೂಡ ಒಂದು ಸ್ನೇಹಿತರೆ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಾಯಕಿ ಅಮೂಲ್ಯ, ಅಕ್ಕ ಆರತಿಯಾಗಿ ಅಭಿನಯಿಸಿದಂಥ ಅಶ್ವಿನಿ ಸಹಜ ನಟನೆಯ ಮೂಲಕ ವೀಕ್ಷಕರ ಮನಸೆಳೆದಂಥ ಹುಡುಗಿ ಅಂತ ಹೇಳಬಹುದು. ಅದಾದ ಮೇಲೆ ಸೀರಿಯಲಲ್ಲಿ ಇದ್ದಕ್ಕಿದ್ದಂತೆ ಆಚೆ ನಡೀತಾರೆ. ಕಂಪ್ಲೀಟ್ ಕನ್ನಡ ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಉಳಿತಾರೆ. ಇದೀಗ ಗಟ್ಟಿಮೇಳದ ಈ ನಟಿ ಕೂಡ ಹೌದು, ಜೊತೆಗೆ ಉದ್ಯಮಿ ಕೂಡ ಆಗಿ ಗುರುತಿಸ್ಕೊಂಡಿದ್ದಾರೆ. ತನ್ನದೇ ಆದಂಥ ಬಿಸ್ನೆಸ್ಸನ್ನು ಶುರು ಮಾಡಿದ್ದಾರೆ. ಹಾಗಾದರೆ ಆರತಿ ಶುರು ಮಾಡಿರುವಂಥ ಬಿಸ್ನೆಸ್ ಏನು, ಅವರೆಲ್ಲಿದ್ದಾರೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿಯಲ್ಲಿ ಈಕೆ ಆರತಿಯಾಗಿ ನಟಿಸ್ತಾ ಇದ್ರು. ಕಾರಣಾಂತರಗಳಿಂದ ಆರತಿ ಪಾತ್ರದಿಂದ ಹೊರಬಂದಂಥ ಅಶ್ವಿನಿ ನಂತರ ಕಿರುತೆರೆಯಲ್ಲಿ ಕಾಣಿಸ್ಕೊಂಡಿದ್ದು ಕಡಿಮೆ ಅಂತಲೇ ಹೇಳ್ಬೋದು. ಕಿರುತೆರೆ ಇಂಡಸ್ಟ್ರಿಯಿಂದ ಅಂದರೆ ಮದುವೆ ಆದಮೇಲೆ ಕಂಪ್ಲೀಟ್ ಆಗಿ ದೂರ ಉಳಿತಾರೆ. ಸದ್ಯ ನಟನೆಯಿಂದ ದೂರ ಇರುವಂತಹ ಗಟ್ಟಿಮೇಳದ ನಟಿ ಅಶ್ವಿನಿ ಇದೀಗ ಉದ್ಯಮಿಯಾಗಿ, ಬಿಸ್ನೆಸ್ಮನ್ ಆಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಅಶ್ವಿನಿ ವಿಧವಾದ ಕಾಳುಗಳು ಅರ್ಥಾತ್ ಸಿರಿಧಾನ್ಯಗಳನ್ನು ಉಪಯೋಗಿಸಿ ಮಾಲ್ಟ್ ತಯಾರಿಸಿ ಅದನ್ನು ಮಾರಾಟ ಮಾಡ್ತಾರೆ. ತನ್ನದೇ ಆದಂಥ ಬ್ರ್ಯಾಂಡ್ ಕೂಡ ಇದೆ. ಸೊ ಮಹಿಳಾ ದಿನಾಚರಣೆ ಅಂಗವಾಗಿ ಕೆಲವು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ತನ್ನ ಒಂದು ಕಚೇರಿಯಲ್ಲಿ ಉತ್ಪನ್ನಗಳ ಬ್ಯಾಕ್ಗ್ರೌಂಡ್ನಲ್ಲಿ ಕಾಣಿಸ್ಕೊಂಡಿದ್ದು, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನೋವುಗಳಿದ್ರೂ ಬಾಳು ಒಂದು ಗೋಳು ಅಂತ ಓಡಿ ಹೋಗದೆ ಎಲ್ಲವನ್ನ ಧೈರ್ಯ, ಸಹನೆ, ತಾಳ್ಮೆಯಿಂದ ಸರಿದೂಗಿಸ್ಕೊಂಡು ಹೋಗ್ತಿರುವಂಥ ನಮ್ಮ ಹೆಮ್ಮೆಯ ಹೆಣ್ಣು ಮಕ್ಕಳೇ, ನಮ್ಮ ಪ್ರತಿ ಕನಸು ನನಸಾಗೋ ಒಳ್ಳೆ ಕಾಲ ಮುಂದೆ ಇದೆ ಅಂತ ವುಮೆನ್ಸ್ ಡೇಗೆ ವಿಶ್ ಕೂಡ ಮಾಡಿದ್ರು ಸ್ನೇಹಿತರೆ. ಸೊ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟಿರುವಂಥ ಅಶ್ವಿನಿ ತಮ್ಮದೇ ಆದಂಥ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಹೊಂದಿದ್ದಾರೆ. ತಮ್ಮ ನಟನೆ ಬಗ್ಗೆ ಮಾತ್ರ ಅಲ್ಲ, ಉದ್ಯಮದ ಕುರಿತು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಶ್ವಿನಿಯವರೇ ಈ ಹಿಂದೆ ಹೇಳಿಕೊಂಡಿದ್ರು. ಅದಾದ ಮೇಲೆ ಫೇಸಿಗೆ ಏನು ಉಪಯೋಗಿಸ್ಬೇಕು, ಮನೆಯಲ್ಲೇ ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು, ಹೇರ್ ಆಯಿಲ್ ಆಗಿರ್ಬೋದು, ಡ್ಯಾಂಡ್ರಫಿಗೆ ಆಗಿರ್ಬೋದು, ಹೀಗೆ ಹೆಲ್ತಿ ಟಿಪ್ಸ್ಗಳನ್ನು, ಬ್ಯೂಟಿ ಟಿಪ್ಸ್ಗಳನ್ನು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇದೀಗ ಗಟ್ಟಿಮೇಳದ ನಟಿ ಅಶ್ವಿನಿಯವರ ಯೂಟ್ಯೂಬ್ ಚಾನಲ್ಗೆ 3 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಸ್ನೇಹಿತರೆ. ಇಲ್ಲಿ ತನಕ 200ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದ್ದಾರೆ. ಜೊತೆಗೆ ಇವರು ಶೇರ್ ಮಾಡಿರುವಂಥ ಹೆಚ್ಚಿನ ವಿಡಿಯೋಗಳಿಗೆ ಮಿಲಿಯನ್ ಲೆಕ್ಕದಲ್ಲಿ ವ್ಯೂಸ್ ಕೂಡ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಅಶ್ವಿನಿಯವರು ಅವನಿಯಾಗಿ ಕಿರುತೆರೆಗೆ ಕಾಲಿಟ್ಟಂಥ ಬೆಡಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ರಾಧಾರಮಣ ಧಾರಾವಾಹಿಯಲ್ಲಿ ಅವನಿಯಾಗಿ ಕಾಣಿಸ್ಕೊಳ್ಳೋ ಮೂಲಕ ಕಿರುತೆರೆಯ ನಂಟು ಬೆಳೆಸ್ಕೊಳ್ತಾರೆ. ನಂತರ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಆರತಿಯಾಗಿ ಅಭಿನಯಿಸಿದಂಥ ಅಶ್ವಿನಿ ತೆಲುಗು ಕಿರುತೆರೆಯಲ್ಲೂ ಕೂಡ ಮೋಡಿ ಮಾಡಿದ್ದಾರೆ ಸ್ನೇಹಿತರೆ. ಸೊ ತೆಲುಗಿನ ನಾಗಭೈರವಿ ಧಾರಾವಾಹಿಯಲ್ಲಿ ನಾಗಿಣಿಯಾಗಿ ಬಣ್ಣ ಹಚ್ಚಿದ ಈಕೆ ದ್ವಿಪಾತ್ರದ ಮೂಲಕ ತೆಲುಗು ಕಿರುತೆರೆ ವೀಕ್ಷಕರನ್ನ ಕೂಡ ಎಂಟರ್ಟೈನ್ ಮಾಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಅನಿವಾರ್ಯ ಕಾರಣಗಳಿಂದ ನಾಗಭೈರವಿ ಧಾರಾವಾಹಿಯಿಂದ ಹೊರಬಂದಿದ್ದಂಥ ಅಶ್ವಿನಿ ಮುಂದೆ ನಟನೆಯಲ್ಲಿ ಕಾಣಿಸ್ಕೊಂಡಿದ್ದು ಕಡಿಮೆ ಅಂತಾನೆ ಹೇಳ್ಬೋದು. ಸೀರಿಯಲ್ ಸಂಖ್ಯೆ ಕೂಡ ಅಷ್ಟಕ್ಕಷ್ಟೇ ಕಡಿಮೆ. ಇದೀಗ ಪೂರ್ಣ ಪ್ರಮಾಣದಲ್ಲಿ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರುವಂಥ ಅಶ್ವಿನಿ ಮತ್ತೆ ನಟನೆಗೆ ಮರಳ್ತಾರ ಅನ್ನೋದು ಮುಂದಿನ ದಿನಗಳಲ್ಲಿ ನೋಡಬೇಕು. ಸದ್ಯಕ್ಕೆ ಯೂಟ್ಯೂಬ್ ಚಾನಲನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಳ್ಳೆ ರೆವೆನ್ಯೂ ಬರ್ತಾ ಇದೆ. ಜೊತೆಗೆ ತನ್ನದೇ ಆದಂಥ ಒಂದು ಬಿಸ್ನೆಸ್ಸನ್ನು ಕೂಡ ಶುರು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿ ಓಡ್ತಾ ಇದೆ. ಸೊ ಸ್ನೇಹಿತರೆ, ಗಟ್ಟಿಮೇಳ ಧಾರಾವಾಹಿಯಲ್ಲಿ ನೀವು ಆರತಿ ಸೀರಿಯಲಿಂದ ಆಚೆ ಹೋದಾಗ ಅವರನ್ನು ಮಿಸ್ ಮಾಡಿಕೊಂಡ್ರೆ ಆರತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.